ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್. ಈಗ UTI ಬಗ್ಗೆ ಮಾತಾಡೋಣ. ಮೂತ್ರಕೋಶದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಬ್ಲ್ಯಾಡರಲ್ಲಿ, ಅಂದರೆ ಮೂತ್ರನಾಳದ ಸೋಂಕು, ಯೂರಿನರಿ ಬ್ಲ್ಯಾಡರ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಸೊ ಇದು ತುಂಬ ಕಾಮನ್ ಆಗಿದೆ ಮತ್ತು ತುಂಬ ರಿಪೀಟೆಡ್ ಆಗಿ ಬರ್ತಾ ಇದೆ. ಒಂದೊಂದು ವರ್ಷ ಆದರೂ ಕ್ಯೂರ್ ಆಗಿರೋದಿಲ್ಲ. ಆ ಮೊಮೆಂಟ್ರಿಗೆ ನೀವು ಒಂದು ಆ್ಯಂಟಿಬಯೋಟಿಕ್ಸ್ ತಗೊಂಡು ಕ್ಯೂರ್ ಆಗಿರುತ್ತೆ, ಬಟ್ ಮತ್ತೆ ಬರುತ್ತೆ. ಏನು ಮಾಡಬೇಕು ಅದಕ್ಕೆ? ತುಂಬ ಸಲ ಆದರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಎಲ್ರಿಗೂ ಗೊತ್ತಿರೋವಂಥ ವಿಷಯ ಅದು. ಕಿಡ್ನಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಹೀಲಿಂಗಲ್ಲಿ ಖಂಡಿತ ಸರಿ ಮಾಡ್ಕೋಬೋದು. ಹೇಗೆ? ಬಾಳೆ ದಿಂಡು ಸಿಗುತ್ತಲ್ವಾ, ಸೊ ಸ್ಟೆಮ್ಮು, ಸೊ ಅದನ್ನು ತಗೊಂಡು ರುಬ್ಬಿ ಅದನ್ನು ಜ್ಯೂಸ್ ಮಾಡ್ಕೋಬೇಕು. ಸೊ ಅದು ಒಂದೊಂದು ಲೋಟ ಜ್ಯೂಸ್ ಕುಡಿದ್ರೆ ಸರಿ ಹೋಗೋದಿಲ್ಲ, 1 ಲೀಟ್ರಷ್ಟು ಜ್ಯೂಸ್ ಮಾಡ್ಕೋಬೇಕು. ಎಲ್ಲ ನಿಮಗೆ ಮಂಗಳೂರು ಸ್ಟೋರ್ಸು ಆ ಥರದರಲ್ಲೆಲ್ಲ ಸ್ವಲ್ಪ ಸಿಗುತ್ತೆ. ಅದನ್ನು ಹುಡುಕಿ, ಅಥವಾ ನಿಮ್ಮ ವೆಜಿಟೇಬಲ್ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಹುಡುಕ್ಬಿಟ್ಟು 2-3 ಒಟ್ಟಿಗೆ ತೊಗೊಂಡು ಬಂದು ಚೆನ್ನಾಗಿ ಜ್ಯೂಸ್ ಮಾಡಿ. ಅದರಲ್ಲೇ ಜ್ಯೂಸ್ ಬರುತ್ತೆ. ಸ್ವಲ್ಪ ನೀರನ್ನು ಬೆರೆಸಬೇಕು. ನಿಮಗೆ ಟೇಸ್ಟ್ ಬೇಕು ಅಂದರೆ ಲಿಂಬೆಹಣ್ಣಿನ ರಸ, ಸ್ವಲ್ಪ ಸಾಲ್ಟು ಹಾಕೋಬೋದು. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಇನ್ನೂ ಒಳ್ಳೆಯದು. ಸೊ ಆ ಥರ ಮಾಡಿಕೊಂಡು 1 ಲೀಟ್ರಷ್ಟು ಕುಡಿತಾ ಬರಬೇಕು. 3 ದಿನ ಮಾಡಿದ್ರೆ ಅದು ಏನಾದರೂ ಒಳಗಡೆ ಇನ್ಫೆಕ್ಷನ್ ಇದ್ದರೆ, ಕೆಲವರಿಗೆ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ನೀವು ಯೂರಿನ್ ಕಲ್ಚರ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಅಲ್ಲಿ ವೈರಸ್ ಇದೆಯಾ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಆಗ ಆ ಥರ ಇದ್ದಾಗ ನೀವು ಇದೆಲ್ಲ ಫಾಲೋ ಮಾಡಿ. ತುಂಬ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಕಂಪ್ಲೀಟಾಗಿ ಉಪವಾಸ ಮಾಡಬೇಕು. ಆಗ ಬೇಗ ಸರಿ ಹೋಗ್ತಾ ಬರುತ್ತೆ. ಸೊ ಆ ರೀತಿ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ಇನ್ನು ತುಂಬ ಪ್ರಾಬ್ಲಮ್ ಆದಾಗ ಗಿಡಮೂಲಿಕೆಗಳ ಕಾಂಬಿನೇಷನ್ ತೊಗೋಬೇಕು. ಇಲ್ಲ ಅಂದರೆ ನ್ಯಾಚುರಲಾಗಿ ನೀವೇ ಮನೆ ಮದ್ದು ಮಾಡಿಕೊಂಡು ಕೂಡ ಸರಿ ಮಾಡ್ಕೋಬೋದು. ಇನ್ನೊಂದು ಮನೆ ಮದ್ದು ಅಂದರೆ ನಾಚಿಕೆ ಮುಳ್ಳು. ಸೊ ಅದನ್ನು ಕೂಡ ಜಜ್ಜಿ ಬಿಟ್ಟು ರಸ ಮಾಡಿ ಇಟ್ಕೋಬೇಕು. ರಸನ ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿತಾ ಬರಬೇಕು. 3 ಸಲ ಅರ್ಧ ಲೋಟದಷ್ಟು ಕುಡಿಬೇಕು. ಆಗ ಒಳಗಡೆ ಯಾವ ಇನ್ಫೆಕ್ಷನ್ ಇದ್ರೂ ಅದು ಹೀಲ್ ಆಗ್ತಾ ಬರುತ್ತೆ. ಎಕ್ಸ್ಟ್ರಾ ಏನಾದರೂ ಗ್ರೋತ್ ಇದ್ರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಆ ಥರ ಮಾಡಿಕೊಂಡು UTIನ ಸರಿ ಮಾಡ್ಕೊಳ್ತಾ ಬರಬೇಕು. ಮುಂದೆ ಫ್ಯೂಚರಲ್ಲಿ ಆಗುವಂಥ ಅನಾಹುತನ ತಪ್ಪಿಸ್ಬೋದು. ಯಾಕಂದರೆ ಒಂದು ಸಲ ಕಿಡ್ನಿ ಡ್ಯಾಮೇಜ್ ಆದರೆ, ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತಾ ಹೋದರೆ, ಕ್ರಿಯಾಟಿನಿನ್ ಜಾಸ್ತಿ ಆದರೆ ಸರಿ ಮಾಡಲಿಕ್ಕೆ ತುಂಬ ಟೈಮ್ ಬೇಕು. ಅರ್ಥ ಆಯ್ತಾ? ಇನ್ನು ಕೆಲವರಿಗೆ ಸರಿ ಹೋಗೋದಿಲ್ಲ, ಆಗ ಡಯಾಲಿಸಿಸ್ವರೆಗೂ ಹೋಗ್ತಾರೆ. ಅದಕ್ಕೆ ನಿಮ್ಮ ಸಿಂಪ್ಟಮಲ್ಲಿ ಏನಾದರೂ ಮೂತ್ರ ಹೋಗುವಾಗ ಉರಿ ಆಗೋದು, ಸ್ವಲ್ಪ ಕಡಿಮೆ ಬರೋದು, ಒಳಗಡೆ ಉಳ್ಕೊಳ್ತಾ ಇದೆ, ಬ್ಲ್ಯಾಡರ್ ವೀಕ್ ಆಗಿದೆ, ಅಥವಾ ಕಂಟ್ರೋಲೇ ಇಲ್ಲ, ಬಹುಮೂತ್ರ ಆಗಿದೆ, ಇದೆಲ್ಲ ಆದಾಗ ಯೂರಿನ್ನಲ್ಲಿ ನೊರೆ ಕೂಡ ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು. ಆಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಏನಾಗ್ತಿದೆ ಅಂತ. ಆಯಿತಾ? ಅದನ್ನು ಹಾಗೆ ಬಿಟ್ಕೊಂಡು ಪೋಸ್ಟ್ಪೋನ್ ಮಾಡ್ತಾನೇ ಇದ್ದರೆ 6 ತಿಂಗಳು 1 ವರ್ಷ ಅಂತ ಮಾಡಿಕೊಂಡ್ರೆ ಮುಂದೆ ಬೇರೆ ಕಾಯಿಲೆಗಳಿಗೆ ಅದು ಲೀಡ್ ಆಗುತ್ತೆ. ಅದಕ್ಕೋಸ್ಕರ ಉರಿ ಮೂತ್ರನ ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತ ಅದನ್ನು ಸರಿ ಮಾಡ್ಕೋಬೇಕಾದ್ರೆ ನ್ಯಾಚುರಲ್ ಹೀಲಿಂಗಲ್ಲಿ ಖಂಡಿತ ಸರಿ ಮಾಡ್ಬೋದು. ಆ ಥರ ಮಾಡ್ಕೊಂಡು ಬನ್ನಿ. ಜಲಮುದ್ರನ ಪ್ರಾಕ್ಟೀಸ್ ಮಾಡಿ. ಜಲತತ್ವ ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆದಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದನ್ನು ಒಂದು 10 ನಿಮಿಷ 15 ನಿಮಿಷ ಪ್ರಾಕ್ಟೀಸ್ ಮಾಡಿಕೊಂಡು ದೇಹನ ತಂಪಾಗಿ ಇರಿಸ್ಕೋಬೇಕು. ಯಾವಾಗಲೂ ನಮ್ಮ ದೇಹ ಆ್ಯಸಿಡಿಕ್ ಬಾಡಿ ಆಗಿರಬಾರ್ದು, ಆಲ್ಕಲಿನ್ ಬಾಡಿ ಆಗಿರಬೇಕು. ಅದಕ್ಕೆ ನ್ಯಾಚುರಲ್ ಹೀಲಿಂಗಲ್ಲಿ ನಿಮಗೆ ಕೆಲವೊಂದು ಗಿಡಮೂಲಿಕೆಗಳಲ್ಲಿ ಉತ್ತರ ಇರುತ್ತೆ. ಅದೆಲ್ಲ ಫಾಲೋ ಮಾಡ್ಕೊಂಡು ಬನ್ನಿ. ತಂಪಾದ ಆಹಾರ ಸೇವನೆ ಮಾಡಿ ಉರಿ ಮೂತ್ರನ ಕಂಪ್ಲೀಟಾಗಿ ಮನೆಯಲ್ಲೇ ನೀವು ಗುಣಪಡಿಸ್ಕೋಬೋದು. ಈ ಥರ ಎಲ್ಲ ಮಾಡ್ಕೊಂಡು ಬನ್ನಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾರೆ. ಎಲ್ಲ ನಿಮಗೆ ಭಗವಂತನ ಆಶೀರ್ವಾದ ಬೇಕು ಅಂದಾಗ ಒಂದು ಬೀಜ ಮಂತ್ರಗಳ ಪಠನೆ ಮಾಡೋದಾಗಲಿ, ಅಥವಾ ಬ್ರೀದಿಂಗನ್ನು ಕಂಟ್ರೋಲ್ ಮಾಡಿಕೊಂಡು ಸ್ಲೋವಾಗಿ ಉಸಿರಾಡೋದು, ಆಗ ಧ್ಯಾನ ಮಾಡ್ತಾ ಹೋಗೋದು, ಇದೆಲ್ಲ ಮಾಡಿ. ಎಲ್ರಿಗೂ ಒಳ್ಳೆಯದಾಗತ್ತೆ. ಆಯಿತಾ? ಒಳ್ಳೆಯದಾಗಲಿ. ನಮಸ್ತೆ.